ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗಿರುತ್ತೆ, ಖಂಡಿತ ನೋಡಿ. ಏನಪ್ಪ ಅಂತಂದರೆ, ಯಾರಿಗೆಲ್ಲ ಅಲರ್ಜಿ ಆಗಿರುತ್ತೆ ಅಥವಾ ಮೈ ಕಡಿತ ಆಗಿರುತ್ತೆ, ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ. ನಾನು ಮನೇಲೇ ಬೆಳೆಸಿರೋವಂಥದ್ದು ಪಾಟಲ್ಲಿ. ಹಾಗಾಗಿ ಒಂದು 10-12 ದೊಡ್ಡ ಪಾತ್ರೆನ ತೊಳೆದು ಇಟ್ಕೊಂಡಿದ್ದೀನಿ. ಇದು ತುಂಬಾ ಒಳ್ಳೆಯದು. ಕಡಿತ ಇಲ್ಲ ಅಂತಂದರೂ ಅಲರ್ಜೀಸ್ ಆಗಿರ್ಬೋದು, ಏನಾದರೂ ಆಗಿದ್ದರೆ ಇದು ತುಂಬಾ ಒಳ್ಳೆಯದಾಗುತ್ತೆ. 2-3 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ನಾನು ಒಂದು ಬಟ್ಲಿಗೆ ನೀರನ್ನ ಹಾಕ್ಕೊಂಡಿದ್ದೀನಿ. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದನ್ನು ಹಚ್ತಾ ಬಂದರೆ ಮೈ ಕಡಿತ ಆಗಿರ್ಬೋದು, ಅಲರ್ಜಿಗಳು, ಗುಳ್ಳೆಗಳು ಯಾರೈತೆ ಆಗಿದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ದೊಡ್ಡ ಪಾತ್ರೆನ ಒಂದು 10 ತೊಗೊಂಡಿದ್ನಲ್ಲ, ಅದನ್ನು ನೆನೆಸಿ ನೀರಲ್ಲಿ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ. 10 ನಿಮಿಷ ಬಿಟ್ಟ ನಂತರ ಅದನ್ನು ನಾವು ಯೂಸ್ ಮಾಡಬೇಕು. ಆವಾಗ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಇದನ್ನು ಬಿಸಿ ಮಾಡಿಲ್ಲ ನೀರನ್ನ, ಹಾಗೆಯೇ ತಣ್ಣ ನೀರನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಕುಟಾಣಿನ ತೊಗೊಂಡು ನಾವು ಇವಾಗ ಏನು ದೊಡ್ಡ ಪಾತ್ರೆನೆಲ್ಲ ತೊಳೆದು ಇಟ್ಕೊಂಡಿದ್ವಿ ಅದನ್ನು ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಅಲರ್ಜಿ ಥರ ಆಗಿದ್ದರೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದಕ್ಕೆ ನಾನು 2 ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಕೂಡ ಚಚ್ಕೊತಾ ಇದ್ದೀನಿ. ಎರಡನ್ನೂ ಕೂಡ ಸಣ್ಣದಾಗಿ ರಸ ಬರೋವರೆಗೂ ಚೆನ್ನಾಗಿ ಚಚ್ಕೊಳ್ಳಿ. ಇದ್ರ ಮೇಯ್ನ್ ಬಂದ್ಬಿಟ್ಟು ಅಲರ್ಜಿನೇ ಆಗಿದ್ದರೆ ಖಂಡಿತ ವಾಸಿ ಆಗುತ್ತೆ. ಇದನ್ನು ನಾವು ಎಲ್ಲೆಲ್ಲಿ ಅಲರ್ಜಿ ಆಗಿರುತ್ತೆ ಆ ಪಾಟಲ್ಲಿ ಹಾಕ್ತಾ ಬಂದರೆ ನಮಗೆ ಬೇಗ ಕ್ಯೂರ್ ಆಗುತ್ತೆ. ಮಕ್ಕಳಿಗಾಗಿರ್ಬೋದು, ಏನಾದರೂ ಕಟ್ತಾ ಇದ್ದರೆ ಕೂಡ ಬೇಗನೆ ಹುಷಾರಾಗುತ್ತೆ. ಈಗ ನಾನು ಸಣ್ಣಗೆ ಜಜ್ಜಿಟ್ಕೊಂಡಿದ್ನಲ್ಲ, ಆ ರಸನ ನಾನು ಒಂದು ಬೌಲ್ಗೆ ಹಿಂಡಿಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಬಂದಿದೆ ರಸ ಅಂಥೇಳಿ. 10-12 ದೊಡ್ಡ ಪಾತ್ರೆಗೆ ಎಷ್ಟೊಂದು ರಸ ಬರುತ್ತೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನಾನು ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಹಿಂಡ್ಕೊತಾ ಇದ್ದೀನಿ. ಆ ಸೊಪ್ಪೇನು ಯೂಸ್ ಮಾಡ್ತಾಯಿಲ್ಲ. ಬೇಕಂದರೆ ನೀವು ಅದನ್ನು ಕೂಡ ಹಚ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ಆ ರಸನೆಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಉಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೆ, ಆದರೂ ಕೂಡ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಬೇವಿನ ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇವಿನ ಎಣ್ಣೆ ಸಿಕ್ಕಿಲ್ಲ ಅಂತಂದರೆ ಬೇವಿನ ಸೊಪ್ಪಿನ ರಸನೂ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಈ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ನಾನು ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿಲ್ಲ. ಇದನ್ನು ವಾರಕ್ಕೆ 2-3 ಸಲ ಹಚ್ಕೊತಾ ಬಂದರೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಚ್ಕೊಳೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ. ಈ ಒಂದು ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.